ವೀಕ್ಷಕರೇ ಬನ್ನಿ, ಇವತ್ತಿನ ಸುದ್ದಿಗಳನ್ನು ನಾವು ಸುತ್ತೋಣ. ಛತ್ತೀಸ್ಗಢ 22 ನಕ್ಸಲರ ಶರಣಾಗತಿ. ಛತ್ತೀಸ್ಗಢದಲ್ಲಿ 22 ನಕ್ಸಲರು ಸಿಗಬಿದ್ದು ಶರಣಾಗಿದ್ದಾರೆ. ಮಾರ್ಚ್ 19ಕ್ಕೆ ಅಯೋಧ್ಯೆಗೆ ರಾಷ್ಟ್ರಪತಿ. ಮಾರ್ಚ್ 19 ಇದೆ, ನಮ್ಮ ಮುಂದಿನ ತಿಂಗಳು ಮಾರ್ಚ್ 19ಕ್ಕೆ ಭಾರತದ ರಾಷ್ಟ್ರಪತಿಯಾದವರು ಅಯೋಧ್ಯೆಗೆ ಭೇಟಿ ನೀಡುತ್ತಾರೆ. T20 ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ಔಟ್. ಈ ನಡುವೆ ನಡೆಯುತ್ತಿರುವ T20 ವಿಶ್ವಕಪ್ ಒಂದು ಚಾಂಪಿಯನ್ಶಿಪ್ ಅಂದರೆ T20 ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ತಂಡ ಹೊರ ಹೋಗಿದೆ. ಉಭಯ ದೇಶಗಳ ಮಧ್ಯೆ ವಿಶೇಷ ವ್ಯೂಹಾತ್ಮಕ ಪಾಲುದಾರಿಕೆ. ನಮ್ಮ ನ್ಯೂ ದೆಹಲಿಯಲ್ಲಿ ವಿಶೇಷ ವ್ಯೂಹಾತ್ಮಕ ಪಾಲುದಾರಿಕೆ ಒಂದು ನಡೆಸಿದ್ದಾರೆ. ವಾರ್ಷಿಕ 15 ಶತಕೋಟಿ ವ್ಯವಹಾರ ಅಂದರೆ 15 ಶತಕೋಟಿ ಅಂದರೆ 15 ಶತ ಅಂದರೆ 100, 1500 ಕೋಟಿ, 1500 ಕೋಟಿ ವ್ಯವಹಾರ. 1500 ಅಂದರೆ ಎಷ್ಟಾಗುತ್ತೆ? 1500. 1500 ಶತಕೋಟಿ, 100 ಕೋಟಿ ಅಂದರೆ 1500 15 ಲಕ್ಷ ಕೋಟಿ. ಇದೇನು ಗೊತ್ತಾಗ್ತಾ ಇಲ್ಲ. 15 ಶತಕೋಟಿ ವ್ಯವಹಾರ. ಭಾರತ ಫ್ರಾನ್ಸ್ ಹೂಡಿಕೆ ಬಂದ. ಭಾರತ ಮತ್ತು ಫ್ರಾನ್ಸ್ ದೇಶಗಳು ಮಂಗಳವಾರ ವಿಶೇಷ ಜಾಗತಿಕ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಹೊಂದುವ ಮೂಲಕ ತಮ್ಮ ಬಾಂಧವ್ಯಗಳನ್ನು ಇನ್ನಷ್ಟು ಎತ್ತರಕ್ಕೇರಿಸಿಕೊಂಡಿದ್ದು, ಈ ಮೂಲಕ ಉಭಯ ದೇಶಗಳ ನಡುವೆ ರಕ್ಷಣೆ, ವ್ಯಾಪಾರ, ನಿರ್ಣಾಯಕ ಖನಿಜಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ ವಿಶೇಷ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ. ಜಾಗತಿಕ ಭೌಗೋಳಿಕ ರಾಜಕೀಯ ಪ್ರಕ್ಷುಬ್ಧತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಸವಾಲನ್ನು ಎದುರಿಸುವ ನಿಟ್ಟಿನಲ್ಲಿ ಜಾಗತಿಕ ಸ್ಥಿರತೆಯ ಶಕ್ತಿಯಾಗಿ ತಮ್ಮ ದ್ವಿಪಕ್ಷೀಯ ಬಾಂಧವ್ಯ ಗಟ್ಟಿಗೊಳಿಸುವುದಾಗಿ ಭಾರತ, ಫ್ರಾನ್ಸ್ ಘೋಷಿಸಿವೆ. ಇದೇ ವೇಳೆ ಉಭಯ ದೇಶಗಳು 21 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದು, 21 ಮಹಾ ಒಪ್ಪಂದಗಳಿಗೆ ಸಹಿ ಹಾಕಿದ್ದು, $15 ಬಿಲಿಯನ್ ವ್ಯವಹಾರ ನಡೆಸುವ ಬೃಹತ್ ಒಪ್ಪಂದಗಳು ಇವಾಗಿವೆ. ಇವು ನಿರ್ಣಾಯಕ ಖನಿಜಗಳು, ರಕ್ಷಣೆ, ಉನ್ನತ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವರ್ಧಿಸುವ ಒಪ್ಪಂದಗಳಾಗಿವೆ. ಈ ಪೈಕಿ ಒಂದು ರಕ್ಷಣಾ ಸಹಕಾರ ಮತ್ತು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಫ್ರೆಂಚ್ ರಕ್ಷಣಾ ದೈತ್ಯ ಸಫ್ರಾನ್ ನಡುವಣ ಜಂಟಿ ಉದ್ಯಮವೊಂದಕ್ಕೆ ಸಂಬಂಧಿಸಿದ್ದಾಗಿವೆ. ಇವುಗಳಿಗೆ ಇಂತಹ ನಿರ್ದಿಷ್ಟ ಒಂದು ಯೋಜನೆಗಳು ಮತ್ತು ಕಂಪನಿಗಳಿಗೆ ಸಂಬಂಧಿಸಿದವುಗಳಾಗಿವೆ ಒಪ್ಪಂದಗಳು. ಈ ಯೋಜನೆಯಡಿ ಹ್ಯಾಮರ್ ಕ್ಷಿಪಣಿಯನ್ನು ಭಾರತದಲ್ಲೇ ಉತ್ಪಾದಿಸಲು ಅವಕಾಶವಾಗಲಿದೆ. ಹಾಗೆಯೇ ಭಾರತೀಯ ಸೇನೆ ಮತ್ತು ಫ್ರಾನ್ಸ್ನ ಭೂಸೇನಾ ವ್ಯವಸ್ಥೆಗಳಲ್ಲಿ ಪರಸ್ಪರ ಅಧಿಕಾರಿಗಳು ನಿಯೋಜಿಸುವ ಪ್ರತ್ಯೇಕ ಒಪ್ಪಂದವೊಂದಕ್ಕೂ ಸಹಿ ಮಾಡಲಾಯಿತು. ರಕ್ಷಣಾ ಸಂಗ್ರಹ, ಕೃತಕ ಬುದ್ಧಿಮತ್ತೆ, ಸ್ವಚ್ಛ ಇಂಧನ, ವ್ಯಾಪಾರ ಪಾಲುದಾರಿಕೆ ಸೇರಿವೆ. ಇಂಡೋ-ಫ್ರಾನ್ಸ್ ಸೆಂಟರ್ ಫಾರ್ ಎಐ ಇನ್ ಹೆಲ್ತ್, ಇಂಡೋ-ಫ್ರಾನ್ಸ್ ಸೆಂಟರ್ ಫಾರ್ ಡಿಜಿಟಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನ್ಯಾಷನಲ್ ಸೆಂಟರ್ ಆಫ್ ಅಲಯನ್ಸ್ ಫಾರ್ ಸ್ಕಿಲ್ಲಿಂಗ್ ಇನ್ ಏರೋನಾಟಿಕ್ಸ್ಗಳಿಗೂ ಉಭಯ ನಾಯಕರು ಈ ಸಂದರ್ಭ ಚಾಲನೆ ನೀಡಿದರು. ಮ್ಯಾಕ್ರಾನ್ 3 ದಿನಗಳ ಭಾರತ ಭೇಟಿಗಾಗಿ ಮುಂಬೈಗೆ ಆಗಮಿಸಿದ್ದರು. ಅಲ್ಲೇ ಉಭಯ ನಾಯಕರು ಮಾತುಕತೆ ನಡೆಸಿದರು. ಜಗತ್ತು ಪ್ರಕ್ಷುಬ್ಧತೆ, ಅನಿಶ್ಚಿತತೆ ಎದುರಿಸುತ್ತಿರುವ ಈ ಸನ್ನಿವೇಶದಲ್ಲಿ ಭಾರತ ಫ್ರಾನ್ಸ್ಗಳ ಪಾಲುದಾರಿಕೆಯು ಜಾಗತಿಕ ಸ್ಥಿರತೆಗಾಗಿ ಇರುವ ಶಕ್ತಿಯಾಗಲಿದೆ. ಇದಿಷ್ಟು ಈ ಒಂದು ಸುದ್ದಿ ಆಗಿದೆ ಗೈಸ್. ಮುಂದೆ ಸಿಗೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.